ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಕ್ರೋಶಾ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥದ್ದು. ಮತ್ತು ಹಾಗೆಯೇ ಇದು ಸ್ಲ್ಯಾಂಟಿಂಗ್ ಆರ್ಚ್ ರೀತಿ ಬರುತ್ತೆ. ನಾನು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಇದು ಸ್ಯಾಂಪಲ್ ಇರೋದ್ರಿಂದ ನಾನು ಲೇಸಿಗೆ ಹಾಕ್ತಿದ್ದೀನಿ. ಒಂದು ನಾಟ್ ಹಾಕಿಟ್ಕೊಂಡು ನಾನು ಈ ರೀತಿ ಒಂದು ನಾಟ್ ಹಾಕೋತಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ನಾಟು, ಹಾಗೆ ಇದಕ್ಕೆ ಈ ರೀತಿ ಲೀವ್ಸ್ ಬೀಡ್ ತೊಗೊಂಡಿದ್ದೀನಿ. ಲೀವ್ಸ್ ಡಿಸೈನ್ದು ಕ್ರೋಶಾದಲ್ಲಿ ಬೀಡ್ಸ್ ತೋರಿಸಿ, ಈ ರೀತಿ ಬೀಡ್ಸ್ ತೋರಿಸಿ ಇದನ್ನು ಥ್ರೆಡ್ ಒಳಗಡೆ ತೋರಿಸ್ಕೋಬೇಕು. ಥ್ರೆಡ್ ಒಳಗಡೆ ತೋರಿಸಿ ಒಂದು ಬೀಡ್ ಲಾಕ್ ಮಾಡಿ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಒಂದು ಕ್ರಾಸಾಗಿ ಬರೋ ರೀತಿ ಶೇಪ್, ಅದು ವಿ ಶೇಪ್ ಬರಬೇಕು. ಆ ರೀತಿ ಒಂದು ಡಬಲ್ ಕ್ರೋಶ್ ಹಾಕೋಬೇಕು. ಈ ರೀತಿ ಇದಕ್ಕೆ ಮತ್ತೆ 1 2 ಚೈನ್ ಹಾಕಿ ಇದ್ರೊಳಗಡೆ ಸೂಜಿ ಮೇಲೆ ದಾರ ತಗೊಂಡು ಇದು ಕಂಬ ಹಾಕಿರೋದು ಇದೆಯಲ್ಲ ಡಬಲ್ ಕ್ರೋಶ, ಅದರೊಳಗಡೆ ಇಲ್ಲಿ ಹೋಲ್ ಕಾಣಿಸ್ತಿದ್ದಿಲ್ಲ, ಇದರೊಳಗಡೆ ಆರ್ಚ್ ಫಿಲ್ ಮಾಡ್ಕೋಬೇಕು. 1 ಸೂಜಿ ಮೇಲೆ ದಾರ ತಗೊಂಡು ಆ ಡಬಲ್ ಕ್ರೋಶದೊಳಗಡೆ ಹೋಗಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 3 3ರಲ್ಲಿ 2 2ರಲ್ಲಿ 1 ಇದೇ ರೀತಿ ನೀವು ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಇದರೊಳಗಡೆ ಸೂಜಿ ಮೇಲೆ ದಾರ, ಈ ಓಲ್ ಒಳಗಡೆ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಆ ಓಲ್ ಒಳಗಡೆ ಹೋಗಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 3 ಅದರಲ್ಲಿ 2 ಮಾಡಿ ಮತ್ತೆ 2ರಲ್ಲಿ 1. ಫ್ರೆಂಡ್ಸ್, ಇದೇ ರೀತಿ ನೀವು ಆರ್ಚ್ ಫಿಲ್ ಮಾಡ್ಕೋಬೇಕು. ನಾನಿಲ್ಲಿ 6 ಡಬಲ್ ಕ್ರೋಶ ಹಾಕೋತಿದ್ದೀನಿ. 6 ಡಬಲ್ ಕ್ರೋಶ ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್, ಅಂದರೆ ಸಿಂಗಲ್ ಕ್ರೋಶ. ಇದೇ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ನಾವು ಬೀಡ್ ತೊಗೋಬೇಕು. ಬೀಡ್ ತೊಗೊಂಡು ಅದನ್ನು ಥ್ರೆಡ್ ಒಳಗಡೆ ತೂರಿಸ್ಕೋಬೇಕು. ಥ್ರೆಡ್ ಒಳಗಡೆ ತೂರಿಸಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದು ನಾವು ವಿ ಶೇಪ್ ಬರೋ ರೀತಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಬಟ್ಟೆಗೆ ಚುಚ್ಚಿ ಬಟ್ಟೆಯಿಂದ 3ರಲ್ಲಿ 2 ಮತ್ತು 2ರಲ್ಲಿ 1 ಆ ರೀತಿ ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಮತ್ತು 2 ಚೈನ್ 1 2 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇದೇನು ಡಬಲ್ ಕ್ರೋಶ ಹಾಕಿದ್ದೀವಿ ಅದರೊಳಗಡೆ ಮತ್ತು ಆರ್ಚ್ನ ಫಿಲ್ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಒಟ್ಟು 6 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು ನಾವು ಅದರೊಳಗಡೆ. ಇದು ಸ್ಲ್ಯಾಂಟಿಂಗ್ ಆರ್ಚ್ ರೀತಿ ಬರುತ್ತೆ. 3 ಸೂಜಿ ಮೇಲೆ ದಾರ ಮತ್ತು ಡಬಲ್ ಕ್ರೋಶ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ವಾಪಸ್ ಥ್ರೆಡ್ ತೊಗೊಬಂದು 3 3ರಲ್ಲಿ 2 2ರಲ್ಲಿ 1 ಇದೇ ರೀತಿ ನಾವು ಇದರೊಳಗಡೆ 6 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಚಿಕ್ಕದಾಗಿರಲಿ ಅಂದರೆ 5 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೋದು. ಈ ರೀತಿ ಮತ್ತೆ 6 ಆಗಿದೆ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಅಂದರೆ ಒಂದು ಸಿಂಗಲ್ ನಾಟ್, ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಒಂದು ನಾಟ್ ಹಾಕೋಬೇಕು. ಮತ್ತು ಒಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಅದು ವಿ ಶೇಪ್ ಬರೋ ಜಾಗಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ಗೆ ಡಬಲ್ ಕ್ರೋಶ ಹಾಕೋಬೇಕು. ಮತ್ತು 2 ಡಬಲ್ ಕ್ರೋಶ 2 ಚೈನ್ ಹಾಕಿ ಮತ್ತು 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ನಾವು ಏನು ಡಬಲ್ ಕ್ರೋಶ ಹಾಕಿದ್ವಿ ಅದರೊಳಗಡೆ 6 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 3 4 5
6. ಫ್ರೆಂಡ್ಸ್ ಇದೇ ರೀತಿ ಪೂರಾ ಸಾರಿ ಕಂಟಿನ್ಯೂ ಮಾಡಬೇಕು. ಫ್ರೆಂಡ್ಸ್ ಲಾಸ್ಟಿಗೆ ನಾನು ಇಷ್ಟು ದೂರ ಹಾಕಿದ್ದೀನಿ, ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಂಗೆ ನೋಡಿಕೊಂಡು ನಾಟ್ ಹಾಕೊಂಡಿದ್ದೀನಿ ಲಾಸ್ಟಿಗೆ. ಮತ್ತು ಲಾಸ್ಟಲ್ಲಿ 3 ಚೈನು 1 2 3 3 ಚೈನ್ ಹಾಕಿ ಇದನ್ನು ಕಟ್ ಮಾಡಿ ವಾಪಸ್ ಈ ರೀತಿ ಎಳಿಬೇಕು. ಈ ರೀತಿ ಎಳೆದಾಗ ಇದು ನಾಟ್ ಆಗುತ್ತೆ. ಮತ್ತು ಇದನ್ನು ಗಮ್ಮಲ್ಲಿ ಇಲ್ಲಿ ಕಟ್ ಮಾಡಿಬಿಟ್ಟು ಗಮ್ ತೊಗೊಂಡು ಹಿಂದೆ ಸ್ಟಿಕ್ ಮಾಡಬೇಕು. ಫ್ರೆಂಡ್ಸ್ ಈ ರೀತಿ ಕಟ್ ಮಾಡಿ ನಾವು 3 ಚೈನ್ ಹಾಕೊಂಡಿದ್ವಲ್ಲ ಅಲ್ಲಿಗೆ ಕಟ್ ಮಾಡಿ ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಡಿಸೈನು. ಪೂರಾ ಸ್ಯಾರಿ ಹಾಕಿದಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಇರುತ್ತಲ್ಲ, ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಕಾಟನ್ ಸೀರೆಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೀವು ಪ್ರೈಸ್ ಬಂದು 250ಇಂದ 300ವರೆಗೂ ಇಸ್ಕೋಬೋದು. ಹಾಗೆಯೇ ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಅಲ್ಲಿ ನೋಡಿ ಹೇಗೆ ನಡೀತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೋದು. 250 to 300 ಆ ರೇಂಜಲ್ಲಿ ಇಸ್ಕೋಬೋದು. ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಕಲರ್ ಸಿಕ್ಕಿದ್ರೆ ಸಿಂಗಲ್ ಕಲರಲ್ಲೇ ಹಾಕೊಂಡು ಹೋಗ್ಬೋದು. ಇಲ್ಲ ಸೆಲ್ಫ್ ಇದ್ರೂ ಕೂಡ ಒಂಚೂರು ಡಾರ್ಕ್ದು ಥ್ರೆಡ್ ತೊಗೊಂಡು 1 ನಂಬರ್ ಡಾರ್ಕ್ ಥ್ರೆಡ್ ತೊಗೋಬೇಕು. ಆವಾಗ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.